ಈಗ ಚಿಕ್ಕಬಳ್ಳಾಪುರದಲ್ಲಿ ಚಿತೆ ಮೇಲೆ ಚಳಿ ಕಾಯಿಸ್ಕೊಳ್ಳುವಂಥವ್ರು ಜಾಸ್ತಿ ಆಗಿದ್ದಾರೆ. ಕಾರಣ ಕೈಯಲ್ಲಾಗದೇ ಇದ್ದಾಗ ಮೈಯೆಲ್ಲ ಪರ್ಚ್ಕೊಳ್ತಾರೆ ಅಂತ ಹೇಳ್ತಾ ಇರ್ತಾರೆ. ಚಿಕ್ಕಬಳ್ಳಾಪುರದಲ್ಲಿ ಭಾಳಷ್ಟು ಜನ ನಾವು ನೋಡಿದ್ದೀವಿ. ಬಹುಶಃ ಈ ಶಾಸಕರು ಬರೋಕ್ಕೆ ಮೊದಲು ಈಗಾಗಲೇ 2012-13 ಇವರು ಶಾಸಕರಾದಂಥವರು ಮಾನ್ಯ ಡಾಕ್ಟರ್ ಕೆ ಸುಧಾಕರ್ ಅವರು. ಅವರ ಆಡಳಿತ ಕೂಡ 10 ವರ್ಷ ಈ ಚಿಕ್ಕಬಳ್ಳಾಪುರ ಜನತೆಗೆ ಕೊಟ್ಟಿದ್ದಾರೆ. ಅವರೇನು ಅಂತ ಪ್ರೂವ್ ಮಾಡ್ಕೊಂಡಿದ್ದಾರೆ ಕೂಡ. ಅಂಥದ್ರಲ್ಲಿ ಈ ದಿನ ಅವ್ರ ಮೇಲೆ ಒಂದು FIR ದಾಖಲಾಗಿದೆ. ಈಗಾಗಲೇ ಭಾಳಷ್ಟು ಜನ ಹೇಳಿದ್ದಾರೆ. ಅದೇ ರೀತಿ ನಮ್ಮ ಬಾಬು ಅವರ ಕುಟುಂಬ ಈಗಾಗಲೇ ಒಂದು ತಾಯಿಗೆ ಮಗುನ ಕಳ್ಕೊಂಡಿದ್ದಾನೆ, ಹೆಂಡತಿಗೆ ಗಂಡ ಇಲ್ಲ, ಆ ಮನೆಗೆ ಯಜಮಾನನ ಕಳ್ಕೊಂಡಿದ್ದಾನೆ. ಇದ್ರ ಬಗ್ಗೆ ಚಿಂತೆ ಮಾಡೋ ಅಂಥದ್ದನ್ನು ಬಿಟ್ಟು ರಾಜಕೀಯವಾಗಿ ಸುಧಾಕರ್ ಅವ್ರನ್ನ ತುಳಿಬೇಕು ಅಂತೇಳಿ ಪ್ರಯತ್ನ. ಸುಧಾಕರ್ ಅವರು ಫಿನಿಕ್ಸ್ ಪಕ್ಷಿ ಇದ್ದಂಗೆ, ಅವ್ರನ್ನ ಎಷ್ಟು ತುಳಿಬೇಕಂತ ಹೇಳಿದ್ರು ಕೂಡ ಆಗೋದಿಲ್ಲ. ಆ ಪಕ್ಷಿ ಎಂಥದ್ದು ಅಂತ ಹೇಳಿದ್ರೆ ಬೆಂಕಿಯಲ್ಲಿ ಹಾಕಿ ಸುಟ್ಟಿದ್ರು ಕೂಡ ಮತ್ತೆ ಅದು ಎಂದಿನಂತೆ ಜೀವನ ಮಾಡುತ್ತೆ ಅನ್ನೋದು ಬಹಳ ಜನಕ್ಕೆ ಗೊತ್ತಿಲ್ಲ. 2023 ಅವರು ಚುನಾವಣೆಯಲ್ಲಿ ಸೋತರು. ಜನ ಅವ್ರಿಗೆ ಹೆಚ್ಚಿನ ಮತ ಕೊಡಲಿಲ್ಲ. ಅದೇ ರೀತಿ ಮತ್ತೆ ಅವರು MP ಆಗಿ ಸ್ಪರ್ಧೆ ಮಾಡಿದಾಗ ಈ ಚಿಕ್ಕಬಳ್ಳಾಪುರ ಜನತೆ 10,600 ಮತಗಳ ಹಿಂದೆ ಇದ್ದಂಥ ಸುಧಾಕರ್ ಅವ್ರಿಗೆ 21,000 ಹೆಚ್ಚಿನ ಮತಗಳನ್ನು ಕೊಟ್ಟು ಅವ್ರಿಗೆ ತಿರುಗಿ ಪಾರ್ಲಿಮೆಂಟ್ಗೆ ಕಳಿಸಿದ್ರು. ವಿಧಾನಸೌಧಕ್ಕೆಲ್ಲ ಪಾರ್ಲಿಮೆಂಟ್ಗೆ ಕಳಿಸಿದ್ರು. ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿ ಸಾಕಷ್ಟು ಕೆಲಸಗಳು ಮಾಡಿದ್ದೀರಾ, MP ಆಗಿ ತಾವು ಮಾಡೋ ಅಂಥ ಜಾಸ್ತಿ ಇದೆ, ಮಾಡಬೇಕಾಗಿದೆ ಅಂತೇಳಿ ಈ ಚಿಕ್ಕಬಳ್ಳಾಪುರ ಜನತೆ ಹೆಚ್ಚಿನ ಬಹುಮತ ಕೊಟ್ಟು ಅವ್ರಿಗೆ ಕಳಿಸ್ಕೊಟ್ಟಿದ್ದಾರೆ. ಅದರಲ್ಲಿ ಯಾಕೆ SC/ST ಜನಾಂಗ ಇಲ್ವಾ? ಅವರು ಓಟ್ ಹಾಕಿಲ್ವಾ? SC/ST ಜನಾಂಗದ ಪರ ನಾನು ಅಂತೇಳಿ ನಿನ್ನೆ ಒಂದು ಮನೆಯಲ್ಲಿ ಈಗಿನ ಶಾಸಕರು ಹೇಳಿದ್ರು. SC/ST ಜನಾಂಗ ಒಬ್ಬರೇ ಓಟ್ ಹಾಕಿದ್ರೆ ಯಾರು MLA ಆಗೋದಿಲ್ಲ. ಪ್ರತಿಯೊಬ್ಬ ಜನಾಂಗದವರು ಇಲ್ಲಿ ಓಟ್ ಹಾಕಿದ್ರೇ ಮಾತ್ರ ಶಾಸಕರಾಗೋದು, MP ಆಗೋದು, ಯಾರೇ ಚುನಾಯಿತ ಪ್ರತಿನಿಧಿ ಆಗೋದು. ಬಹುಶಃ ಎಲ್ಲಿ ಕುತ್ಕೊಂಡ್ರೆ ಅಲ್ಲಿ ಅನುಕೂಲ ಆಗೋ ರೀತಿಯಲ್ಲಿ ಮಾತಾಡೋ ಅಂಥದ್ದನ್ನು ಈಗಿನ ಶಾಸಕರು ಬಿಟ್ಟರೆ ಬಹಳ ಒಳ್ಳೆಯದು. ಅದೇ ರೀತಿ ಹೊಡೆದಾಡೋ ಪದ್ಧತಿ ಏನಕ್ಕೆ ಬೇಕಿತ್ತು? ಸಂಘಟನೆಗಳು, ಹೋರಾಟಗಳು ನಮ್ಮ ಜನಾಂಗಕ್ಕೆ ಹೊಸದೇನಲ್ಲ. ಈಗಲೂ ಯಾವುದಾದ್ರೂ ಹೋರಾಟ ಮಾಡಿಕೊಂಡೇ ಪಡ್ಕೊಂಡು ಬಂದಿದ್ದೀವಿ. ಅದನ್ನು ಇನ್ನೊಂದು ರೀತಿಯಲ್ಲಿ ದಾರಿ ತಪ್ಪಿಸೋ ಅಂಥದ್ದನ್ನು ಈಗಿನ ಶಾಸಕರು ಬಿಟ್ಟರೆ ಭಾಳ ಒಳ್ಳೆಯದು. ಯಾಕಂತ ಹೇಳಿದ್ರೆ ಶಾಸಕರು ಅಂದರೆ ಅವ್ರದ್ದೇ ಆದಂಥ ಜವಾಬ್ದಾರಿಗಳು ಜಾಸ್ತಿ ಇರ್ತವೆ ಕೂಡ. ಯಾವುದು FIR ಆಗಿದೆ, ನ್ಯಾಯಾಲಯದಲ್ಲಿದೆ, ತನಿಖೆ ಯಾರು ಮಾಡಬೇಕಾಗಿದೆ? ದಲಿತರು ಮಾಡಬೇಕಾ? SC/STಗಳು ಮಾಡಬೇಕಾ? ಇನ್ಯಾರು ಮಾಡಬೇಕು? ಹೆಚ್ಚಿನ ಚರ್ಚೆಗಳು ಮಾಡೋದಕ್ಕಿಂತ ಪೊಲೀಸ್ ಇಲಾಖೆ ಅವರು ತನಿಖೆ ಮಾಡ್ತಾ ಇದ್ದಾರೆ. ಮಾಡಲಿ, ತನಿಖೆಯಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಗೊತ್ತಾಗಲಿ. ಅಂಥದ್ದನ್ನು ಬಿಟ್ಟು ಸುಧಾಕರ್ ಅವ್ರನ್ನ ಪದೇ ಪದೇ ದಲಿತ ವಿರೋಧಿ ಯಾವ ಕಾರಣಕ್ಕೂ ಹೇಳಕ್ಕೆ ಹೋಗಬೇಡಿ. ಅವರು ದಲಿತ ವಿರೋಧಿನೇ ಅಲ್ವೇ ಅಲ್ಲ, ದಲಿತರ ಪರ ಇದ್ದಾರೆ. ದಲಿತರು ಏನಂತೇಳಿ ಅವ್ರು ನಂಬಿರೋ ಅಂಥ ವಿಚಾರನ ಇವ್ರು ಸರ್ಟಿಫಿಕೇಟ್ ಕೊಡೋದು ಬೇಡ ಅಂತ ನಾನು ಹೇಳ್ತೀನಿ. ಅದೇ ರೀತಿ FIR ಅಲ್ಲಿ ಹಿಂದೆ KJ ಜಾರ್ಜ್ ಅವರು ತಪ್ಪು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಪೊಲೀಸ್ ಇಲಾಖೆಯವರೇ ಒಂದು ಡೆತ್ ನೋಟ್ ಬರೆದು ಅವರು ನೇಣಕ್ಕೆ ಶರಣಾಗಿದ್ದರು. ಆವತ್ತು ಅವ್ರನ್ನ FIRಗೆ ತಗೊಂಡಿದ್ದಿಲ್ಲ. ಆವತ್ತು ಯಾಕೆ? ಆವತ್ತು ಕೂಡ ಬಹುಶಃ ಕಾಂಗ್ರೆಸ್ ಸರ್ಕಾರ ಇತ್ತು ಕೂಡ, ಸಿದ್ದರಾಮಯ್ಯ ಅವರೇ CM ಆಗಿದ್ರು, ತಗೊಳ್ಲಿಲ್ಲ. ಪ್ರಿಯಾಂಕಾ ಖರ್ಗೆ ಅವ್ರದ್ದು ಅವರು ಕೂಡ ಡೆತ್ ನೋಟಲ್ಲಿ ಬರೆದಿದ್ರು, ಅವ್ರದ್ದು ತಗೊಳ್ಲಿಲ್ಲ. ಈ ರೀತಿ ಹಲವಾರು ಹೇಳ್ಕೊಳ್ತಾ ಹೋದ್ರೆ ಜಾಸ್ತಿ ಇದ್ದಾವೆ. ತಪ್ಪು ಮಾಡಿದಾನೆ ಅಂತ ಹೇಳಿದ್ರೆ ಅಲ್ಲ, ನಾ ಹೇಳ್ತಾ ಹೋದ್ರೆ ಬಹಳಷ್ಟು ನೂರಾರು ಇರ್ತವೆ. ಕಾರಣ ಏನು ಅಂತ ಹೇಳಿದ್ರೆ ಸುಧಾಕರ್ ಅವ್ರು ಟಾರ್ಗೆಟು ಬೇಡ, ಅವ್ರನ್ನ ಟಾರ್ಗೆಟ್ ಮಾಡೋಕ್ಕೆ ಹೋಗಬೇಡಿ. ಕಾರಣ ಏನು ಅಂತೇಳಿ ಅವರು ಟಾರ್ಗೆಟ್ ಮಾಡಿದ್ರೆ ಭಾಳಷ್ಟು ಜನ ಮಾಜಿಗಳಾಗ್ತಾರೆ ಅಂತೇಳಿ ಹಿಂದೆ ನಾನು ಹೇಳಿದ್ದೆ, ಯಾವುದೋ ಒಂದು ಪತ್ರಿಕಾ ಮೀಡಿಯಾದವ್ರಿಗೆ ಹೇಳಿದ್ದೆ. ಅದೇ ರೀತಿಯಲ್ಲಿ ಮುಂದೆ ಅವ್ರು ರಾಜಕೀಯ ಮಾಡಲೇಬೇಕು ಅಂತೇಳಿ ಪ್ರಿಪೇರ್ಡ್ ಆದರೆ ಭಾಳಷ್ಟು ಜನ ಮಾಜಿಗಳಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸದ್ಯಕ್ಕೆ ಯಾವುದೂ ಚುನಾವಣೆಗಳಿಲ್ಲ. ನೆಕ್ಸ್ಟು ಶಾಸಕರ ಒಂದು ಚುನಾವಣೆ ಬಂದಾಗ ಆಗ ನಿಮ್ಮ ಶಕ್ತಿ ಏನು ಅಂತೇಳಿ, ಅವ್ರ ಶಕ್ತಿ ಏನು ಅಂತೇಳಿ ತೋರಿಸೋ ಅಂಥ ದಿನಗಳು 2028. ಈಗ ತನಿಖೆ ಹಂತದಲ್ಲಿದೆ. ಅಂಥದ್ರಲ್ಲಿ ಬಿಟ್ಟು ದಲಿತರನ್ನೆಲ್ಲ ಎತ್ಕಟ್ಬಿಟ್ರೆ ನನಗೆ ಒಳ್ಳೆ ಮೈಲೇಜ್ ಬರುತ್ತೆ ಅಂತೇಳಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ದಲಿತರು ಸಂಪೂರ್ಣವಾಗಿ
ಎಲ್ಲ ಪಕ್ಷದಲ್ಲೂ ಇರ್ತಾರೆ. ಅದು ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, JDS ಆಗಿರ್ಬೋದು, ಅವ್ರದ್ದೇ ಆದಂಥ ಒಂದು ಸ್ಥಾನಮಾನಗಳ ಅಲ್ಲಿ ಹುಡ್ಕೊಂಡು ಅಲ್ಲೇ ಇರ್ತಾರೆ. ಆದರೆ ಚುನಾವಣೆ ಸದ್ಯಕ್ಕೆ ಯಾವುದೂ ಇಲ್ಲ. ಎತ್ಕಟ್ಟೋ ಅಂಥ ರಾಜಕೀಯ ಈಗ ಸದ್ಯಕ್ಕೆ ಬಿಟ್ಟರೆ ಭಾಳ ಒಳ್ಳೆಯದು. ತನಿಖೆಯಲ್ಲೇ ಅತಿ ಶೀಘ್ರದಲ್ಲೇ ಸಿಗೋ ಅಂಥದ್ದಿದೆ. ಸಿಕ್ಕಿದಾಗ ಪಶ್ಚಾತ್ತಾಪ ಪಡೋದು ಬೇರೆ ಯಾರೂ ಅಲ್ಲ. ಯಾರು ಆಪಾದನೆ ಮಾಡಿರ್ತಾರೆ ಅವ್ರು ಪಶ್ಚಾತ್ತಾಪ ಪಟ್ಟೇ ಪಡ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ, ಇವರು ಸುಧಾಕರ್ ಅವರು ಯಾವ ರೀತಿ ಸಹಾಯ ಮಾಡ್ತಾರೆ ಅಂತ ಹೇಳಿದ್ರೆ, 20 ಲಕ್ಷ, 10 ಲಕ್ಷ, 15 ಲಕ್ಷ ಅವರು ತಗೊಂಡು ಇನ್ಯಾರಿಗೋ ಒಂದು ಕೆಲಸ ಮಾಡಿಸ್ಕೊಳ್ಳೋ ಅಂತ ಆ ಮಟ್ಟದಲ್ಲಿ ಅವರಿಲ್ಲ ಅಂತೇಳಿ ಆಪಾದನೆ ಮಾಡೋರಿಗೂ ಗೊತ್ತು. ಸೊ ಹಂಗಾಗಿ ನ್ಯಾಯಾಲಯ ಇವ್ರಿಗೆ ಸಂಪೂರ್ಣವಾಗಿ ಇವರು ಒಳ್ಳೆಯವರು ಅಂತೇಳಿ, ಜೊತೆಗೆ ಒಳ್ಳೆ ಸರ್ಟಿಫಿಕೇಟ್ ಕೊಡುತ್ತೆ. ಅವತ್ತು ಇನ್ನೂ ಒಂದು ಸರಿ ನಾವು ಪ್ರೆಸ್ ಮೀಟ್ ಮಾಡಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ಕೂಡ ಈ ಶಾಂತಿ ಕಡಿದುವಂಥ ವಿಚಾರಗಳು ಮಾಡೋಕ್ಕೆ ಹೋಗಬೇಡಿ. ಒಳ್ಳೆ ಕೆಲಸಗಳು ಮಾಡಿ. ಯಾಕಂತ ಹೇಳಿದ್ರೆ ಜನರು ಕಷ್ಟದಲ್ಲಿದ್ದಾರೆ, ಬಡತನ ಜಾಸ್ತಿ ಇದೆ, ನಿರುದ್ಯೋಗ ಸಮಸ್ಯೆ ಜಾಸ್ತಿ ಇದೆ. ಶಾಸಕರಾಗಿ ತಾವು ಅದ್ರ ಬಗ್ಗೆ ಯೋಚನೆ ಮಾಡೋದು ಬಹಳ ಇದೆ. ಅದನ್ನು ಬಿಟ್ಟು ಅನ್ಎಕ್ಸ್ಪೆಕ್ಟೆಡ್ ಆಗಿ ತೀರೋಗಿದ್ದಾರೆ. ಆ ಕುಟುಂಬದ ಕೈಯಲ್ಲಾದರೆ ಸಹಾಯ ಮಾಡಿ. ಇನ್ನೊಬ್ಬರನ್ನ ಎತ್ಕಟ್ಟಿ ಅವ್ರನ್ನೇ ಅಪರಾಧಿ ಮಾಡೋ ಅಂಥದ್ದನ್ನು ಮಾಡೋಕ್ಕೆ ಹೋಗಬೇಡಿ, ಒಳ್ಳೇದಲ್ಲ. ಸರ್, ದ್ವೇಷ ರಾಜಕಾರಣ ಮಾಡಲ್ಲ ಅಂತ ಹೇಳ್ತಾರಲ್ಲ, ಅವತ್ತು ಲೈವ್ ಆಗಿ ಶಾಸಕರ ಜೊತೆಯಲ್ಲಿ 24 ಗಂಟೆ ಜೊತೆಲಿ ಇರೋರೇ ಪೋಸ್ಟರ್ಗಳು ಅವ್ರ ಕಾರಲ್ಲಿ ತುಂಬಿಸಿದ್ದು. ಎರಡನೇದು ಅದರಲ್ಲಿ ಅವರೇ ಇದ್ದಿದ್ದು. 24 ಗಂಟೆ ಏನಾದ್ರು ದ್ವೇಷ ರಾಜಕಾರಣ ಮಾಡೋದಿಲ್ಲ, ಜೈಲಿಗೆ ತುಂಬಿಸ್ತೀನಿ ಅಂತೀರಲ್ಲ. ಯಾರಾದ್ರೂ ದಲಿತರಿಗೆ ನಾವೇನಾದ್ರೂ ದಲಿತ ವಿರೋಧಿ ಅಂತ, ಸುಧಾಕರ್ ಅವರು ದಲಿತ ವಿರೋಧಿ ಅಂತ ನಾವು ಹೇಳಿದ್ದೀವಿ? ಎಲ್ಲಾದ್ರೂ ಹೇಳಿದೀವ ಸರ್? ಯಾರು ಅವ್ರು ಹೇಳ್ತಾರೆ ಅವ್ರು ಹೇಳೋದಕ್ಕೆಲ್ಲ ನಾವು ನಂಬಕ್ಕಾಗುತ್ತಾ? ಇವ್ರ ಮೇಲೆ ಇವರು ಚೆನ್ನಾಗಿ ಬೆಳೆದಿದ್ದಾರೆ. ಮೊದಲು ತುಂಬಾ ಅಭಿವೃದ್ಧಿ ಮಾಡಿದ್ದಾರೆ. ಈಗ ಚಿಕ್ಕಬಳ್ಳಾಪುರ ಜನತೆ ಎಲ್ಲ ಏನ್ ಮಾತಾಡ್ತಾರೆ ಗೊತ್ತಾ? ತುಂಬಾ ಅಭಿವೃದ್ಧಿ ಮಾಡಿದ್ರೆ ಅವರೇ ಇರ್ಬೇಕಾಗಿತ್ತು ಶಾಸಕರಾಗಿ. ನೆಕ್ಸ್ಟ್ ಅವ್ರು ಬಂದ್ರೆ ನಮ್ಮ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಆಗುತ್ತೆ, ತುಂಬಾ ಹಿಂದಕ್ಕೆ ಹೋಗ್ತಾ ಇದೆ ಅಂತ ಜನ ಹಳ್ಳಿಗಳ ಕಡೆ ಎಲ್ಲ ತುಂಬಾ ಮಾತಾಡ್ತಾ ಇದ್ದಾರೆ. ಅದನ್ನ ಇನ್ನೂ ಮಿಸ್ಗೈಡ್ ಮಾಡಿ ಅವ್ರ ಮೇಲೆ ಅಪಪ್ರಚಾರ ಮಾಡಿಬಿಟ್ಟು ಅವ್ರನ್ನ ಇದು ಮಾಡಬೇಕು ಅಂತ ಇವರು ಇದು ಮಾಡ್ತಾ ಇರೋದು. ಈಗ ದಲಿತ ವಿರೋಧಿಗಳು ಅಂತ ಹೇಳ್ಬಿಟ್ಟು ಯಾರಾದ್ರೂ ದಲಿತರು, ನಮ್ಮ SC/ST ಯಾರಾದ್ರೂ ಹೋಗ್ಬಿಟ್ಟು ಸುಧಾಕರ್ ಅವ್ರನ್ನ ದಲಿತ ವಿರೋಧಿ ಅಂತ ಹೇಳಿದಾರ? ಯಾರಾದ್ರೂ ಹೇಳಿ. ನಾವು ಲೈವ್ ಆಗಿ ನೋಡಿದೀವಿ. ಅವ್ರು ಮಾತಾಡೋ ಮಾತುಗಳು ನೋಡ್ಬೇಕು. ಒಳ್ಳೆ ಏನು ಉದಾಹರಣೆ ಇದು ಸರ್. ಈಗ ನಮ್ಮ ಮೇಲೆ ಅವ್ರ ಮೇಲೆ ಕೇಸ್ ಮಾಡಿದಾರ ಅಂತ ಹೇಳ್ತಾ ಇದಾರಲ್ಲ, 24 ಗಂಟೆ ದ್ವೇಷ ರಾಜಕಾರಣ ಮಾಡಿರೋದಕ್ಕೆ ಉದಾಹರಣೆ ಇದು. ಓಪನ್ ಆಗಿ ಬಂದಿದ್ದಾರೆ, ಹಿಡಿದಿದ್ದಾರೆ ಅಂತ ಉದಾಹರಣೆ. ಎರಡನೇದೇನಂದ್ರೆ, ಅವತ್ತು 4 ಗಂಟೆವರೆಗೂ ಸ್ಟೇಷನ್ ಹತ್ರ ಇದೀವಿ. ಗಜೇಂದ್ರನ್ ಅವ್ರು ಇದ್ದಾರೆ, ರೇವಣ್ಣ ಅವ್ರು ಇದ್ದಾರೆ, ಟೋಸ್ಟರ್ ಮುನ್ರಾಜಣ್ಣವರು ಅಲ್ಲೇ ಇದ್ದಾರೆ. ಎಲ್ಲ 4 ಗಂಟೆವರೆಗೂ ಇದ್ದಾರೆ. ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾರೆ ಅಂತ FIR ಆಗಿದೆ. ಹೆಂಗೆ 4 ಗಂಟೆವರೆಗೂ ಅಲ್ಲೇ ಇದ್ದಾರೆ? ಎಲ್ಲಿ ಯಾವ ಟೈಮಲ್ಲಿ ಇದು ಮಾಡಿದ್ರು, ಹಲ್ಲೆ ಮಾಡಕ್ ಹೋದ್ರು? ಹೆಂಗೆ FIR ಆಯ್ತು? ಇದು ದ್ವೇಷ ರಾಜಕಾರಣ ಅಲ್ವಾ? ಇದು ಓಪನ್ ಆಗಿ ಇಳಿದಿಲ್ವಾ? ಅವರು ಓಪನ್ ಆಗಿ ಅವರು ದ್ವೇಷ ರಾಜಕಾರಣ ಮಾಡಿ ಜೈಲಿಗೆ ತುಂಬಿಸಕ್ ರೆಡಿ ಆಗಿರೋದಕ್ಕೆ ತಾನೇ 4 ಗಂಟೆವರೆಗೂ ನಾವು ಅಲ್ಲೇ ಇದ್ದೀವಿ. 4 ಗಂಟೆಯಲ್ಲಿ ಮನೆಗಳಿಗೆ ಬಂದಿದ್ದೀವಿ. 4 ಗಂಟೆ ಮೇಲೆ ಹೋಗ್ಬಿಟ್ಟು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡ್ಬಿಟ್ರಾ? ಇವಾಗ ಬಾಬಣ್ಣವರ